ಹಲೋ ಎವ್ರಿವಾನ್, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ನಾನು ಇವತ್ತು ಸೂಪರ್ ಆದಂಥ ಟೇಸ್ಟಿಯಾದಂಥ ನೂಡಲ್ಸ್ ಮಾಡಿದೆ, ಎಗ್ ನೂಡಲ್ಸ್. ಇದರ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಈ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ನೂಡಲ್ಸ್ ಅಂದರೆ ಎಲ್ಲರಿಗೂ ಇಷ್ಟ, ಅದರಲ್ಲಿಯೂ ಎಗ್ ನೂಡಲ್ಸ್ ಅಂದರೆ ತುಂಬಾ ಇಷ್ಟ. ಸಿಂಪಲ್ಲಾಗಿ ಯಾವ ರೀತಿ ಮಾಡಿದೆ ಎಂದು ಬನ್ನಿ ನೋಡೋಣ. ಇಲ್ಲಿ ಇಪ್ಪಿ ನೂಡಲ್ಸ್ ತೆಗೆದುಕೊಂಡಿದ್ದೀನಿ. ಅದು 4ರ ಪ್ಯಾಕ್, ಅದರಿಂದ 2 ತೆಗೆದು ಮಾಡ್ತಾ ಇದ್ದೇನೆ. ಒಂದು ಪಾತ್ರೆಯನ್ನು ಬಿಸಿ ಮಾಡಲು ಇಟ್ಟಿದ್ದೇನೆ. ಅದಕ್ಕೆ 2 ಚಮಚದಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಯಾವುದೇ ಎಣ್ಣೆಯನ್ನು ಬಳಸಬಹುದು. ಅದು ಬಿಸಿಯಾದ ಬಳಿಕ 2 ಮೊಟ್ಟೆಯನ್ನು ಇದಕ್ಕೆ ಒಡೆದು ಹಾಕ್ತಾ ಇದ್ದೇನೆ. ಮೊಟ್ಟೆಯನ್ನು ಹಾಕಿದ ಬಳಿಕ ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡೋಣ. ಈಗ ಅದರ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಬೇಕು, ಒಂಚೂರು ಸ್ಪ್ರಿಂಕಲ್ ಮಾಡಬೇಕು ಉಪ್ಪನ್ನು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಬೇಕು. 1-2 ನಿಮಿಷಗಳ ಕಾಲ ಹಾಗೆ ಬಿಡೋಣ. ಆನಂತರ ಅದನ್ನು ಮಿಕ್ಸ್ ಮಾಡಬೇಕು ಸ್ವಲ್ಪ. ಮಿಕ್ಸ್ ಮಾಡಿದ ಬಳಿಕ ಇದನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳೋಣ. ಒಂದು ಪಾತ್ರೆಗೆ ಇದನ್ನು ಹಾಕ್ತಾ ಇದ್ದೇನೆ. ಈಗ ಅದೇ ಪಾತ್ರೆಗೆ ನಾನು 1 ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೇನೆ. 1 ಗ್ಲಾಸ್ ನೀರನ್ನು ಸೇರಿಸಿದ ಬಳಿಕ ನೂಡಲ್ಸ್ ಮಸಾಲ ಪೌಡ್ರನ್ನು ಹಾಕ್ತಾ ಇದ್ದೇನೆ. 2 ಪ್ಯಾಕೆಟಿನಷ್ಟು ಮಸಾಲ ಪೌಡ್ರನ್ನು ಹಾಕ್ತಾ ಇದ್ದೇನೆ. ಇದೀಗ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿದ ಬಳಿಕ ಸ್ವಲ್ಪ ಹಸಿ ಬಟಾಣಿಯನ್ನು ಹಾಕ್ತಾ ಇದ್ದೇನೆ. ನೀವು ಬೇಕಿದ್ರೆ ಬೇರೆ ತರಕಾರಿ ಹಾಕ್ಬೋದು, ಕ್ಯಾಪ್ಸಿಕಮ್, ಕ್ಯಾರೆಟ್, ಸ್ಪ್ರಿಂಗ್ ಆನಿಯನ್ಸ್ ಏನಾದರೂ ಹಾಕ್ಬೋದು. ಇಲ್ಲಿ ನಾನು ಹಸಿ ಬಟಾಣಿ ಮಾತ್ರ ಹಾಕ್ತಿದ್ದೇನೆ. ಇದಕ್ಕೆ ನಾನು ನೂಡಲ್ಸನ್ನು ಹಾಕ್ತಾ ಇದ್ದೇನೆ. 2 ತೆಗೆದುಕೊಂಡಿದ್ದೇನೆ. ನೂಡಲ್ಸನ್ನು ಸೇರಿಸಿದ ಬಳಿಕ 1-2 ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿ ಹಾಗೆಯೇ ಬೇಯಲು ಬಿಡೋಣ. ಈಗ 2 ನಿಮಿಷ ಆಯಿತು. ಈಗ ಅದನ್ನು ಮಿಕ್ಸ್ ಮಾಡಬೇಕು. ಪೂರ್ತಿ ಮಸಾಲೆ ಹಿಡಿಯುವ ಹಾಗೆ ಮಿಕ್ಸ್ ಮಾಡಬೇಕು. ಈಗ ನಾನು ಅದಕ್ಕೆ ಸಪ್ರೇಟಾಗಿ ತೆಗೆದಿಟ್ಟ ಎಗ್ಗನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಈಗ ಮಿಕ್ಸ್ ಮಾಡುವ. ಈಗ ನೋಡಿ, ತಯಾರಾಗಿದೆ ನಮ್ಮ ಎಗ್ ನೂಡಲ್ಸ್, ಇಪ್ಪಿ ಎಗ್ ನೂಡಲ್ಸ್. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಧನ್ಯವಾದಗಳು. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನೀವು ಕೂಡ ಈ ಎಗ್ ನೂಡಲ್ಸ್ ರೆಸಿಪಿಯನ್ನು ಮನೆಯಲ್ಲಿ ಮಾಡಿ ನೋಡಿ.